ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂತ ಅಂದರೆ, ನೋಡಿ ಫ್ರೆಂಡ್ಸ್, ಈಗ ಆಬ್ಜೆಕ್ಷನ್ ಫಾರ್ಮೆಟ್ ಅಂತ ಅಂದರೆ ಏನು, ಅದರಿಂದ ಏನು ಪ್ರಯೋಜನಗಳು ಮತ್ತು ಅದನ್ನು ನಾವು ಹೇಗೆ ಫಿಲ್ ಮಾಡಿ ಕಳಿಸ್ಬೇಕು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇನ್ನೂ KSRPನ ಆಬ್ಜೆಕ್ಷನ್ ಫಾರ್ಮೆಟ್ನ ಬಿಟ್ಟಿಲ್ಲ, ಆದರೆ ಬಿಟ್ಟಾಗ ನಾನು ವಿಡಿಯೋನ ಮಾಡಿ ನಿಮಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು DAR ಆಬ್ಜೆಕ್ಷನ್ ಫಾರ್ಮೆಟ್ ಆಗಿರುವಂಥದ್ದು. ಇದೇ ರೀತಿಯಾಗಿ KSRPದು ಕೊಡ್ತಾರೆ ಫ್ರೆಂಡ್ಸ್. ಆಬ್ಜೆಕ್ಷನ್ ಫಾರ್ಮೆಟ್ ಯಾವಾಗ ಬಿಡ್ತಾರೆ ಅಂತ ಎಲ್ಲ ವಿಡಿಯೋನ ಮಾಡಿ ಕಳಿಸ್ತೀನಿ ನೆಕ್ಸ್ಟು. ಈಗ ಆಬ್ಜೆಕ್ಷನ್ ಫಾರ್ಮೆಟ್ ಬಂದಾಗ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಆಬ್ಜೆಕ್ಷನ್ ಫಾರ್ಮೆಟ್ ಹೇಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ಇಲ್ಲಿ ಆಕ್ಷೇಪಣೆ ನಮೂನೆ ಅಂತ ಇರುತ್ತೆ. ಸದರಿ ನಮೂನೆಯಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಡೈರೆಕ್ಟ್ ಆರ್ಮ್ ಪೊಲೀಸ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ KK ಆ್ಯಂಡ್ NKK 2020 ದಿನಾಂಕ 18/10/2020 ಲಿಖಿತ ಪರೀಕ್ಷೆ ಕೀ ಉತ್ತರಗಳಿಗೆ ಆಕ್ಷೇಪಣೆ ಅಂತ ಕೊಟ್ಟಿದ್ದಾರೆ. ಆಬ್ಜೆಕ್ಷನ್ ಫಾರ್ಮೆಟ್ ಅಂತ ಇಲ್ಲಿ ಏನೇನಿರುತ್ತೆ ಅಂತಂದರೆ ನೋಡಿ ಫ್ರೆಂಡ್ಸ್, ಆಬ್ಜೆಕ್ಷನ್ ಫಾರ್ಮೆಟ್ನ ನೀವು ಹೇಗೆ ಫಿಲ್ ಮಾಡಬೇಕು ಅಂತಂದರೆ ಇಲ್ಲಿ ಮೊದಲನೇದಾಗಿ ಹೆಸರನ್ನ ಕೊಡಬೇಕು. ನೆಕ್ಸ್ಟ್ ಅರ್ಜಿ ಸಂಖ್ಯೆ ಅಂದರೆ ಅಪ್ಲಿಕೇಶನ್ ನಂಬರ್. ನೆಕ್ಸ್ಟ್ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಕೊಟ್ಟಿರಲಾಗುತ್ತೆ, ಅದನ್ನು ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಶ್ರೇಣಿ ಅಂತಂದರೆ ಪ್ರಶ್ನೆ ಪತ್ರಿಕೆ ಸೀರೀಸ್ A ಸೀರೀಸ್ B ಅಂತ ಇರುತ್ತಲ್ಲ ಅದು. ನೀವು ಸ್ವಲ್ಪ ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ. ನೆಕ್ಸ್ಟ್ ಕ್ರಮ ಸಂಖ್ಯೆ ಹಾಕಿರಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆನ ಹಾಕಬೇಕು. ನೆಕ್ಸ್ಟು ಪ್ರಶ್ನೆಗಳು ಹಾಕಬೇಕು. ನೆಕ್ಸ್ಟ್ ಇಲಾಖೆಯ ಉತ್ತರ ಏನಂತ ಹಾಕಬೇಕು, ಅಂದರೆ ಸೀರೀಸ್ನಲ್ಲಿ ಏನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಆಕ್ಷೇಪಣೆ ಉತ್ತರ ಏನಂತ ಕೊಡಬೇಕು. ನಿಮ್ಮ ಉತ್ತರ ಅಂದರೆ ನೀವು ಆಕ್ಷೇಪಣೆ ಯಾವ ಉತ್ತರ ಸರಿ ಅಂತ ಹಾಕಿದ್ದೀರಾ ಅದನ್ನು ಕೊಡಬೇಕು. ವಿವರಣೆ ಅಥವಾ ಆಧಾರ ಅಂತ ಕೊಡಬೇಕು. ವಿವರಣೆ ಅಂತಂದರೆ ನೀವು ಅದಕ್ಕೆ ವಿವರಣೆ ಏನಾದರೂ ಇದ್ರೆ ಕೊಡಬೇಕು. ನಿಮ್ಮ ಹತ್ರ ವಿವರಣೆ ಇಲ್ಲ ಅಂತಂದರೆ ಆಧಾರ ಅಂತಂದರೆ ಯಾವುದಾದ್ರೂ ಬುಕ್ಕನ್ನು ನೀವು ರೆಫರ್ ಮಾಡಿದರೆ ಆ ಬುಕ್ನ ನಿಮ್ಮ ಹೆಸರು, ಆ ಬುಕ್ ಹೆಸರು ಮತ್ತು ಅದರ ನೀವು ಬುಕ್ ಹೆಸರು ಕೊಟ್ಟ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಆ ಎಷ್ಟನೇ ಪೇಜ್ನಲ್ಲಿ ಇದೆ ಅಂತ ನೀವು ಹಾಕಿ. ಎಷ್ಟು ಕ್ವಶನ್, 5 ಕ್ವಶನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ಆಗಿ. ನೀವು ಎಷ್ಟು ಬೇಕಾದರೂ ಇಲ್ಲಿ ಕ್ವಶನ್ನ ಹಾಕಬಹುದು. ನೋಡಿ ಫ್ರೆಂಡ್ಸ್, ಈಗ KSRPಗೆ ಬಂದಾಗ ಯಾವ ನೀವು ದಾದಾಬಾಯಿ ನವರೋಜಿಯವರ ಕ್ವಶನ್ನು, ನೆಕ್ಸ್ಟ್ ಬ್ಯಾಂಕ್ನ ಕ್ವಶನ್ನು ತುಂಬ ಕೇಳ್ತಾ ಇದ್ರು, ಅದನ್ನು ನಿಮಗೆ ಸರಿಯಾದ ಆನ್ಸರ್ ಗೊತ್ತಿದ್ದರೆ ನೀವು ಆಕ್ಷೇಪಣೆಯನ್ನು ಹಾಕಿ ಇಲ್ಲಿ ವಿವರಣೆ ಆಧಾರ ಎಲ್ಲ ಹಾಕಿ ನೀವು ಸದರಿ ಮುಖಾಂತರ ನೀವು ಕಳಿಸ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀವು ಕಳಿಸುವುದರಿಂದ ಏನಾದರೂ ಅವರು ಎಲ್ಲ ವಿವರಣೆಯನ್ನು ಓದಿ ನೆಕ್ಸ್ಟ್ ಗ್ರೇಸ್ ಏನಾದರೂ ಕೊಡುವ ಹಾಗಿದ್ದರೆ DARಗೆ ಗ್ರೇಸ್ ಕೊಟ್ಟ ಹಾಗೆ KSRPಗೂ ಕೂಡ ಗ್ರೇಸ್ನ ಕೊಡಲಾಗಬಹುದು ಅಂತ ಹೇಳಬಹುದು ಫ್ರೆಂಡ್ಸ್. ಗ್ರೇಸ್ ಸಿಗುವುದು ನಿಜವಾಗಿಯೂ ಕೂಡ ಉತ್ತಮ ಇದು ಅಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ DAR ಗ್ರೇಸ್ ಬಂದು ಎಷ್ಟೋ ಜನರಿಗೆ ನನಗೆ ಸಿಕ್ಕಿಲ್ಲ ಜಾಬ್ ಸಿಕ್ಕಿಲ್ಲ, 78 ಬಂದರೂ ಸಿಕ್ಕಿಲ್ಲ, 79 ಬಂದರೂ ಸಿಕ್ಕಿಲ್ಲ, 80 ಬಂದರೂ ಸಿಕ್ಕಿಲ್ಲ ಅಂತ ತುಂಬ ಮೆಸೇಜ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಅದೆಷ್ಟೇ ಇದಾದರೂ ಕಾಂಪಿಟೇಷನ್ನು ಅಷ್ಟೇ ಇತ್ತು ಈ ವರ್ಷ DARಗೆ. ಮತ್ತು ನೆಕ್ಸ್ಟು KSRPಗೂ ಕೂಡ ಕಾಂಪಿಟೇಷನ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ DAR ಅನಾಲಿಸಿಸ್ ಮೇಲೆ ನಾನು KSRPನ ಕಟ್ ಆಫ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಆ ವಿಡಿಯೋನು ಸಂಪೂರ್ಣವಾಗಿ ನೋಡಬೇಕೆಂದು ವಿನಂತಿ ಮಾಡ್ಕೋತಿದ್ದೀನಿ. ನಾನು ಇನ್ನು ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಮತ್ತು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಬಂದಿದ್ದರೆ ಪ್ಲೀಸ್ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಅಪ್ಲೋಡ್ ಮಾಡುವಂಥ KSRP ಮತ್ತು CAR DAR ಮತ್ತು ಫೈರ್ಮ್ಯಾನ್ ರಿಲೇಟೆಡ್ ಯಾವುದೇ ವಿಡಿಯೋನ ಮತ್ತು ಸಿವಿಲ್ ಪೊಲೀಸ್ ರಿಲೇಟೆಡ್ ಯಾವುದೇ ವಿಡಿಯೋ ನೀವು ತಪ್ಪದೆ ನಾನು ಅಪ್ಲೋಡ್ ಮಾಡುತ್ತಿರುತ್ತೇನೆ. ಆ ವಿಡಿಯೋನ ನೀವು ಬೇಗ ನೋಡಬೇಕಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.